UK ನ್ಯೂಸ್ಗೆ ಸ್ವಾಗತ. ನಾನು ಶಿವಪ್ರಕಾಶ್ MPM. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಮುಸ್ಲಿಂ ಸಂಘದ ವತಿಯಿಂದ ಬುಧವಾರ ಸಂಜೆ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಕರ್ನಾಟಕ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷ ಬಶೀರ್ ಅಹಮದ್ ಮಾತನಾಡಿ, ನಾವು ಜಾತ್ಯತೀತವಾಗಿ ಸ್ಪಂದಿಸುವ ರಾಜಕೀಯ ಪಕ್ಷಗಳಿಗೆ ಬೆಂಬಲಿಸಿದ್ದೇವೆ. ಸತತ 50 ವರ್ಷಗಳಿಂದ ಗೆಲುವಿಗೆ ಕಾರಣೀಭೂತರಾಗಿದ್ದೇವೆ. ಮುಸ್ಲಿಮರಿಗೆ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಮೀಸಲಿಡಬೇಕು ಎಂದು ಒತ್ತಾಯಿಸಿದರು. ರಾಜ್ಯದಾದ್ಯಂತ ಮುಸ್ಲಿಮರನ್ನು, ಯುವಕರನ್ನು ಸಂಘಟಿಸಿ ನಮಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಡಲು ಸಿದ್ಧತೆ ಮಾಡುವ ಉದ್ದೇಶದಿಂದ ತಾಲೂಕು ಮಟ್ಟದಲ್ಲಿ ಸಂಘಟನೆಯನ್ನು ಸ್ಥಾಪಿಸಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಸಂಘಟನೆಗೆ ಮುಂದಾಗಿದ್ದೇವೆ ಎಂದರು. ಇದೇ ಜುಲೈ ತಿಂಗಳು 24ರಂದು ತಾಲೂಕು ಸಂಘಟನೆಯನ್ನು ಉದ್ಘಾಟನೆ ಮಾಡಲಿದ್ದೇವೆ ಎಂದು ಅವರು ಹೇಳಿದರು. ಮುಖಂಡರಾದ ಕಾಗದ ಗೌಸ್ ಮೊಹಿದ್ದೀನ್, ಕಡ್ಲಿ ಗೌಸ್ ಮೊಹಿದ್ದೀನ್, ಶೇಖ್ ಮೊಹಮ್ಮದ್ ಹುಸೇನ್, ಮಾಲ್ದಾರ್ ಗೂಡುಸಾಬ್, ಇರ್ಫಾನ್ ನಿಂಬಳಗೆರೆ, ಖಾಜಾ ಮೊಹಿದ್ದೀನ್, ಬಿಚ್ಗತ್ತಿ ಖಾಜಾ ಹುಸೇನ್, ಯುವ ಮುಖಂಡ ಮಹಮ್ಮದ್ ಗೌಸ್ ಸೇರಿದಂತೆ ಅನೇಕ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಸ್ಥಳೀಯ ಸಂಸ್ಥೆಗಳಾದ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗಿ ಹೋಗ್ತಕ್ಕಂಥ ವಿಧಾನ ಪರಿಷತ್ ಸ್ಥಾನಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಒಬ್ಬ ಮುಸಲ್ಮಾನರಿಗೆ ಯಾವುದೇ ರಾಜಕೀಯ ಪಕ್ಷಗಳು, ಜಾತ್ಯತೀತ ಪಕ್ಷಗಳು ಅವಕಾಶ ಕೊಡ್ತಕ್ಕಂಥ ಒಂದು ಕಾನೂನನ್ನು ಜಾರಿಗೆ ತರಬೇಕು. ಇವತ್ತು ಯಾವುದೇ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬರಲಿ, ಉಪಮುಖ್ಯಮಂತ್ರಿ ಸ್ಥಾನ ಇವತ್ತು ಮುಸಲ್ಮಾನರಿಗಾಗಿ ಮೀಸಲಿಡಬೇಕು. ಈಗಾಗಲೇ ಇದು ಕೂಗು ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಇವತ್ತು ರವಾನೆ, ನಮ್ಮಿಂದ ಕರ್ನಾಟಕ ಮುಸ್ಲಿಂ ಸಂಘದಿಂದ ಈಗಾಗಲೇ ಅನೇಕ ರಾಜಕೀಯ ಪಕ್ಷಗಳಿಗೂ ಕೂಡ ಈ ಒಂದು ಆಹ್ವಾನ ನಾವು ರವಾನೆ ಮಾಡಿ. ಸೊ ಯಾರು ಈ ಸಮಾಜವನ್ನು ಪ್ರೀತಿಸ್ತಾರೆ, ಯಾರು ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಜಾತ್ಯತೀತ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ, ಅಂತವರ ಜೊತೆಗೆ ಈ ಸಮಾಜ ಇದೆ ಅಂತಕ್ಕಂಥದ್ದು ಈಗಾಗಲೇ ತೋರಿಸಿದೆ. ಉದಾಹರಣೆಗೆ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಹಿಂದೆ ರಾಜ್ಯದಲ್ಲಿ ಇರ್ತಕ್ಕಂತಹ ಬಿಜೆಪಿ ಸರ್ಕಾರ ಮುಸಲ್ಮಾನರಿಗೆ ಇರ್ತಕ್ಕಂಥ 4% ಮೀಸಲಾತಿಯನ್ನು ಕಿತ್ತಾಕಿದ್ರು ಕೊನೆಯ ಸಚಿವ ಸಂಪುಟದಲ್ಲಿ. ಇವತ್ತು ಏನಾಯ್ತು ಅವರ ಪರಿಸ್ಥಿತಿ? 88% ಇವತ್ತು ಮುಸಲ್ಮಾನರು ಕರ್ನಾಟಕ ರಾಜ್ಯದಲ್ಲಿ ಜಾತ್ಯತೀತ ಪರವಾಗಿದ್ದೀವಿ ಅಂತಕ್ಕಂಥದ್ದು ಇವತ್ತು 133 ಜನ ವಿಧಾನಸಭೆಗೆ ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಹೋಗೋದಕ್ಕೆ ಮೊದಲನೇ ಸ್ಥಾನ ಶಕ್ತಿ ತುಂಬಿರ್ತಕ್ಕಂಥದ್ದು ಇವತ್ತು ಮುಸಲ್ಮಾನ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲ ರಾಜಕೀಯ ಪಕ್ಷಗಳನ್ನ ಪ್ರೀತಿಸ್ತೀವಿ. ಆದ್ರೆ ಈ ಸಮಾಜದ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ, ಈ ಸಮಾಜದ ಕಷ್ಟಗಳನ್ನು ಯಾರು ಆಲಿಸ್ತಾರೆ, ಜಾತ್ಯತೀತ ರಾಷ್ಟ್ರವನ್ನು ನಿರ್ಮಾಣ ಮಾಡೋದಕ್ಕೆ ಯಾರು ಮುಂದೆ ಬರ್ತಾರೆ ಅಂತ ರಾಜಕೀಯ ಪಕ್ಷಕ್ಕೆ ನಾವು ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥದ್ದು, ಇಡೀ ದೇಶದಲ್ಲಿ ಇಂತಹ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸನ್ನು ಇವತ್ತು ಕರ್ನಾಟಕ ಮುಸ್ಲಿಂ ಸಂಘ ಹೊಂದಿದೆ. ಅದರಿಂದ ಪ್ರತಿಯೊಂದು ತಾಲೂಕಿನಿಂದ ಹಿಡಿದು ಹಳ್ಳಿಯಿಂದ ಹಿಡಿದು ಮುಸಲ್ಮಾನರನ್ನ ಜಾಗೃತರನ್ನಾಗಿ ಮಾಡಬೇಕು. ನಾವು ಕೂಡ ನಮ್ಮ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಯಾವ ಸಂದರ್ಭದಲ್ಲಾಗಲಿ ಬೀದಿಗಿಳಿದು ನಮ್ಮ ಹಕ್ಕುಗಳನ್ನ ನಾವು ಹೋರಾಟ ಮಾಡಿ ನಾವು ಪಡ್ಕೊಳ್ತೀವಿ ಅಂತಕ್ಕಂಥ ಒಂದು ಹೋರಾಟದ ಕಿಚ್ಚನ್ನು ಮೂಡಿಸಬೇಕು. ಇದು ಕರ್ನಾಟಕ ಮುಸ್ಲಿಂ ಸಂಘ ಇವತ್ತು ಪ್ರಾರಂಭ ಮಾಡಿದೆ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಒಂದು ಸವಿನಯ ಪ್ರಾರ್ಥನೆ, ಯಾವುದೇ ನಮ್ಮ ಹೋರಾಟಗಳಲ್ಲಾಗಿರ್ಬೋದು, ನಮ್ಮ ಸಂಘಟನೆಗೆ ತಾವು ದಯವಿಟ್ಟು ಯಾವುದೇ ಸಂದರ್ಭದಲ್ಲಾಗಿರಲಿ ತಾವು ತಮ್ಮ ಸಹಕಾರ, ಸಲಹೆ, ಸೂಚನೆ, ಕಿವಿ ಮಾತು, ಒಳ್ಳೆಯ ಕಾರ್ಯಕ್ರಮಗಳಿಗೆ ತಾವು ದಯವಿಟ್ಟು ಕರ್ನಾಟಕ ಮುಸ್ಲಿಂ ಸಂಘದ ಜೊತೆ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ತಾವು ಏನಾದರೂ ಪ್ರಶ್ನೆ